ನಮಸ್ಕಾರ. ಸಸ್ಯಾಹಾರ ಸಂಘದ ಬ್ಯಾಂಕಿನಲ್ಲಿ ಕೆಲಸ. ಎಲ್ಲರೂ ಒಳ್ಳೆ ಒಳ್ಳೆ ವಿಷಯ ಸ್ಥಾನದಲ್ಲಿ ಇವರು ವಿಜ್ಞಾನಿಗಳು. ಇವ್ರದಂತೂ ಗೊತ್ತಿರಬೇಕು. ನೀವು ನಗಿಸ್ಕೋತಿರ್ತಾರೆ ಅವ್ರು ಅವಾಗ. ಒಳ್ಳೆ ತಾವು ಕೊಡ್ರಿ, ತಾವು ಕೊಡ್ರಿ. ಅಲ್ಲೇ ಕೂಡ್ರಿ, ಇಲ್ಲ ಕೂಡ್ರಿ. ಈ ಕಡೆ ಕೂಡ್ಬೋದ್ರಿ, ಇಲ್ಲೇ ಬಾಲ್ಕಿ ಪಟ್ಟದ ಸೇಡಮ್ದಾಗ ಬೆಂಗಳೂರಾಗ ಕೂಡಿದ್ದೀವಿ. ಹೌದ್ರಿ, ನಾವು ಇಲ್ಲೇ ಬರ್ರಿ. ಅಲ್ಲ ಅಲ್ಲಿ ಇದು ಅದ ರೀ ಕಂಟೆ. ಹಾಂ, ಇಲ್ಲದ ಇದ್ರ ಮೇಲೆ ಕೂತ್ಬಿಡು. ಕಾಲ ಅಲ್ಲೇ ಕೂಡ್ಸರ್ ಚಲೋ ರೀ. ಒಂದು ಮಗು, ಒಬ್ಬ ಹುಡುಗ, ಇವರೆಲ್ಲರೂ ಚಿಂತನೆ ಮಾಡ್ತಾರೆ. ಈಗ ತಾವು ಬಂದ ಕೂಡಲೇ ತಮಗೆ ಸಂಬಂಧಪಟ್ಟ ವಿಷಯವನ್ನೇ ಚರ್ಚಿಸೋರು. ಹೇಳ್ರಿ. ಒಂದು ಮಗು ಬೆಳವಣಿಗೆ ಆಗಬೇಕಾದ್ರೆ ಆ ಮನೆಯ ಸಂಸ್ಕಾರ ಮುಖ್ಯ ಅಂತ ಹೇಳ್ತಾರೆ. ಬಸವಣ್ಣಗೂ ಒಳ್ಳೆಯ ಸಂಸ್ಕಾರ ಇತ್ತು ಮನ್ಯಾಗ. ಆ ಸಂಸ್ಕಾರ ಏನೇ ಇರಲಿ, ಯಜ್ಞ ಮಾಡಲಿ ಏನೇ ಮಾಡಲಿ, ಆ ಸಂಸ್ಕಾರ ಪ್ರಕಾರ ಮತ್ತು ಅವಂಗೆ ಒಂಥರ ಅವ್ರು ಎದುರಾಗಿ ಹೋಗುವಂಥ ಛಲ ಹೆಂಗೆ ಬಿತ್ತು. ಸಂಸ್ಕಾರಪ್ಪ ಅಂದ್ರೆ ಅವ್ರ ಅಪ್ಪ ಅವ್ರ ಫಾದರ ಮದರ್ ಹೆಂಗೆ ಇರ್ತಲ್ಲ, ಅದೇ ಯಜ್ಞ ಮಾಡ್ಕೋತಿರ್ಬೇಕು, ಅದೇ ಜಾನುವಾರು ಹಾಕೋತಿರ್ಬೇಕು, ಮಾಡ್ಬೇಕಲ್ಲ. ಹಾಗೆ ಬೆಳಿಬೇಕಿತ್ತಲ್ಲ. ಮನೆಯಾಗ ಬೆಳಿತಾನಪ್ಪ ಹುಡುಗ ಹಂಗೆ ಆಗ್ಬೇಕಲ್ಲ. ಮತ್ತು ಅದು ಆ ಮನೆಯೊಳಗೆ ಬೆಳವಣಿಗೆ ಕಾರಣ ಏನು ಅನ್ಸ್ಕೊಂಡು ಬರ್ತ ಅವ್ನಿಗೆ. ಹುಡುಗರಿಗೆ ಸಂಸ್ಕಾರ ಕೊಡ್ರಿ ಅಂತ ಹೇಳ್ತೀರಿ. ಬಸವಣ್ಣವರು ಸ್ವಲ್ಪ ಸ್ವಂತ ವಿಚಾರ ಮಾಡ್ತಿದ್ರು. ವೈಚಾರಿಕ ಪ್ರಜ್ಞೆ ಭಾಳ ಇತ್ತು. ಆ ವೈಚಾರಿಕ ಪ್ರಜ್ಞೆಗೆ ಅವರು ಹೊರೆಗೆ ಹಚ್ಚಿದ್ರು. ನನಗೆ ಜನಿವಾರದ ತಾಯಿಗಿಲ್ಲಲ್ಲ, ಅಕ್ಕಗೆ ಕೊಡಂಗಿಲ್ಲಲ್ಲ, ಅಕ್ಕಗೆ ಇರಲಾರ್ದಂಥ ನನಗೆ ಯಾಕೆ, ಆ ಕೆಲಸ ಮಾಡೋಂಥವನಿಗೆ ಇರಲಾರ್ದು ನನಗೆ ಯಾಕೆ ಅಂತ ಅದು ಸ್ವಲ್ಪ ವಿಚಾರ ಮಾಡಿದರು. ಸಂಸ್ಕಾರ ಅಂತೂ ಸಣ್ಣ ಚಿಕ್ಕಂದ್ರೆ ಎಲ್ಲರಿಗೂ ಇದ್ದೇ ಇರ್ತದೆ. ಸ್ವಲ್ಪ ಮತ್ತು 8 ವರ್ಷ 12 ವರ್ಷ ಆಗಿರ್ಬೋದು. ಆ ಸಮಯದಲ್ಲಿ ಸ್ವಂತ ವಿಚಾರ ಮಾಡಿ ಅವರು ಅದು ನಿರ್ಣಯ ತಗೊಳ್ತಾರೆ ಅಷ್ಟೇ. ಅಕ್ಕನ ಮೇಲೆ ಪ್ರೀತಿಗಾಗಿ ಮಾಡ್ಯಾರ ಅಷ್ಟೇ ರೀ. ಅದು ಅಕ್ಕನ ಮೇಲೆ ಪ್ರೀತಿಗಾಗಿ ಅದು ವಿಷಯ ಗೊತ್ತು ಇಷ್ಟೇ ಅವ್ನಿಗೆ. ಮತ್ತು ಪ್ರೀತಿ ಅಂದ್ರೆ ಒಬ್ಬರಿಗೆ ಅದು ಒಬ್ರಿಗಿಲ್ಲ, ಒಬ್ರಿಗೆ ಬೇಕು, ಒಬ್ರಿಗೆ ಬೇಡ ಅನ್ನೋದು ಅದು ಸರಿಯಲ್ಲಲ್ಲ. ಎಲ್ಲರಿಗೂ ಒಂದೇ ಇರಬೇಕು. ಒಂದೇ ಮನೆಗೆ ಈ ಅಸಮಾನತೆ ಅಂದ್ರೆ ಹೆಂಗೆ? ಮತ್ತು ಅವೆಲ್ಲ ಸ್ವಲ್ಪ ಈ ಆಡಂಬರದ ಇದನ್ನು ಅವ್ರಿಗೆ ಹಿಡಿಸ್ಲಿಲ್ಲ, ಅಸಮಾನತೆ ಹಿಡಿಸ್ಲಿಲ್ಲ. ಅದಕ್ಕೆ ಅವ್ರು ಮನೆ ಬಿಟ್ಟು ಹೋದರು. ಆ ಪ್ರಸಂಗ ಹಂಗೆ ಬಂತು, ಸಿಟ್ಟಿನ ಪ್ರಸಂಗ. ನೀನು ಇದಕ್ಕಿರಲಿಲ್ಲ ಅಂದ್ರೆ ನೀವು ಹೋಗು ಅಂತ ಸಿಟ್ಟಿನ ಬರದಲ್ಲಿ ತಂದಿ ಅಂದ. ಅವ್ರು ಬಿಟ್ಟು ಹೋದರು. ಬಸವಣ್ಣಗೆ ಯಾವ ಕಿವಿ ಊದಿರ್ಬೋದಲ್ಲ, ಹಿಂಗೆ ಮಾಡತ್ತೇಳಿ, ಪ್ರತಿಭಟನೆ ಮಾಡತ್ತೇಳಿ. ಇಲ್ಲ, ಕಿವಿ ಊದ್ರೆ ಕೇಳೋಂಥವ್ರು ಅಲ್ಲವ್ರು. ಹಂಗೆ ಕಿವಿ ಊದ್ರು ಕೇಳೋಂಥವ್ರು ಇದ್ರು. ಕಲ್ಯಾಣದಾಗ ಸಾಕಷ್ಟು ಮಂದಿ ಕಿವಿ ಊದೋರು ಇದ್ರು, ಅವ್ರು ಕೇಳ್ಬೋದಿತ್ತು. ಅಂದ್ರೆ ಅದರ ಅರ್ಥ ಅವ್ರದ್ದು ಎಲ್ಲರೂ ಮಂದಿ ಹೇಳಿದ ಕೇಳಿ ವಚನೆ ಬರ್ತಾರೆ ಅಂತ. ಈ ಹಂಗಲ್ಲ, ಹುಡುಗಿಗೆ ನಿಮ್ಮ ಅಪ್ಪನ ಎದುರು ಕಟ್ಟೋರು ಇರ್ತಾರೆ ಕೆಲವೊಬ್ರು. ನಿಮ್ಮ ಅಪ್ಪಗೆ ಹಂಗನ್ ಹಿಂಗನ್ ಹೊರಗೆ ಕಲ್ಸೋರು ಇರ್ತಾರೆ. ಅಲ್ಲ, ಕೆಲವು ಇರ್ತದಲ್ಲ, ನಿಮ್ಮ ಅವ್ರ ಅಪ್ಪಗೆ ಬೇಡಾದವರು ಅಂದ್ಬೋದಲ್ಲ, ನಿಮ್ಮ ಅಪ್ಪಗೆ ಹಿಂಗೆ ಮಾಡಲಿ ಹಂಗೆ ಮಾಡಲಿ ಅಂತ ಅಂದ್ ನೋಡುತ್ತೆ. ಹಂಗೆ ಬರ್ಬೋದು, ಕಲಿಸ್ಬೋದಲ್ಲ. ಹಿಂಗೆ ಮಾಡಂತಂದಾಗ ಮಾಡಂಥವ್ರಲ್ಲ, ಅವ್ರಿಗೆ ಸ್ವಂತ ವಿಚಾರ ಇತ್ತು. ಸ್ವಂತ ಆತ್ಮಸಾಕ್ಷಿಯಾಗಿ ಅವ್ರು ಬದುಕು ನಡೆದ್ರು. ಆತ್ಮಸಾಕ್ಷಿಯಾಗಿ ಏನು ಮಾಡಬೇಕು ಅದು ಮಾಡಿದರು. ಸ್ವಂತ ವಿಚಾರ ಹೆಂಗೆ ಬಂತ್ರಪ್ಪ ಅವ್ರು? ಒಳಗಿನ ಅರಿವೇ ಗುರು. ತಮ್ಮ ಒಳಗಿನ ಅರಿವಿನೇ ಗುರು. ಆ ಅರಿವು ಪ್ರಜ್ಞೆ ಜಾಗೃತ ಮಾಡ್ಕೊಂಡು ಅದಕ್ಕೆ ಆತ್ಮಸಾಕ್ಷಿ ಅಂತಾರೆ. 12ನೇ ಶತಮಾನದ ವಚನಗಳು ಈ ಕಲಿಯುಗಕ್ಕೆ ವಚನ ಆ ಪ್ರಕಾರ ಅಳವಡಿಸ್ಕೊಳ್ಳೋಕೆ
ಸಮಸ್ಯೆ ಆಗಿದ್ರೆ ಹೇಳೋದು ಹೇಳ್ತೀವಿ ಬರ್ಬೇಕೈತಿ ಏನಂತೇಳಿ ಈ ವ್ಯವಹಾರದಾಗ ಎಲ್ಲರೂ ಅಳವಡಿಸ್ಕೊಂಡವರು ಅದಾರಲ್ಲ ಎಲ್ಲರೂ ಈಗ ಅಳವಡಿಸ್ಕೊಂಡ್ರೆ ಅಳವಡ್ತದ ಅಳವಡಿಸ್ಕೊಳ್ಲಿಕ್ಕೆ ಅಸಾಧ್ಯ ಅಂದ್ರೆ ಅದು ಅಸಾಧ್ಯ ಆಗ್ತದೆ. ಅಳವಡಿಸ್ಕೊಳಿಕನ ಹಳ್ಳ ಹಿಡಿತದೆ ಅಷ್ಟೇ, ಮತ್ತೇನು ಅಳವಡಿಸ್ಕೊಂಡ್ರೆ ಅಂತರಂಗ ಶುದ್ಧಿ ಆಗ್ತಿ. ಈಗ ನಾವು ಬರೀ ಬಾಯಿಗೆ ಹೇಳ್ತೀವಿ, ಕೃತಿಯಲ್ಲಿ ನಡೀಲಿಲ್ಲ ಅಂದ್ರೆ ಅದು ನಮ್ಮ ಬದುಕು ಒಳಗೊಂದು ಹೊರಗೊಂದು ಆಗ್ತದೆ. ಮತ್ತು ಕೃತಿ ಅದಕ್ಕೆ ಬಸವಣ್ಣವರು ನನ್ನ ನಡಿಯೊಳಗೆ ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಒಂದೇ ನಡಿ ಸ್ವಲ್ಪ ಕಡಿಮೆ ಆಯ್ತಂದ್ರೆ ನನ್ನನ್ನು ಒದ್ದು ಹೋಗ ಅಂತ ದೇವರಿಗೆ ಸವಾಲು ಹಾಕೋದು. ದೇವ್ರು ಎದ್ದು ಬಂದು ಓದಿಲ್ಲದ ಗೊತ್ತಿತ್ತು ಅವಂಗೆ. ದೇವ್ರು ಎದ್ದು ಬಂದು ಓದಿಲ್ಲದ ಗೊತ್ತಿದ್ದೇ ಹಂಗಂದಿರ್ಬೇಕು. ಓದಿಲಿ ಅವ್ನು ದೇವ್ರು ಬಂದು ಎದ್ದು ಓದಿಲ್ಲದವ್ರಿಗೆ ಗೊತ್ತಿತ್ತು ಬಸವಣ್ಣವ್ರಿಗೆ, ಅದಕ್ಕೆ ಬಸವಣ್ಣ ಹಂಗೆ ಅಂದಿರ್ಬೋದು. ಹಂಗಲ್ಲ ಅವರು ಅಂದ್ರೆ ಅದರ ಹಿನ್ನೆಲೆ ತಾತ್ಪರ್ಯ ಏನಂದ್ರೆ ಅವ್ರ ನಡೆ ನುಡಿ ಒಂದಿತ್ತು ಅಂತ. ನಡೆ ನುಡಿ ಒಂದಾಗಿ ಮತ್ತು ಅದಕ್ಕೆ ಈಗ ನಡೆ ನುಡಿ ಒಂದಂತೆ ಇಷ್ಟೆಲ್ಲ ಜನ ನಾವು ದೂರಿಂದು ಅಪ್ಪುಗಳ ಸನ್ನಿಧಾನದ ಬಂದಿದ್ದೆವು. ಮತ್ತು ನಡೆ ನುಡಿ ಒಂದಾಗಿನ ಕಡೆ ಅದು ಶಕ್ತಿ ಇರ್ತದೆ. ಅದಕ್ಕೆ ಬಸವಣ್ಣವ್ರ ನಡೆ ನುಡಿ ಒಂದಿತ್ತಂತೆ. ಕಾಶ್ಮೀರದಿಂದ ಬಂದರು, ಸೌರಾಷ್ಟ್ರದಿಂದ ಬಂದರು, ಎಲ್ಲೆಲ್ಲಿಂದ ಎಲ್ಲ ಇದರಲ್ಲಿಂದ ಬಂದರು. ಅಫ್ಘಾನಿಸ್ತಾನದಿಂದ ಮರಳಶಂಕರ ದೇವರು ಬಂದರು, ತಮಿಳ್ನಾಡಿನಿಂದ ಮಾದಾರ್ ಚೆನ್ನೈನವ್ರು ಬಂದರು. ಎಲ್ಲಿಂದ ಇಡೀ ಪ್ರಪಂಚದ ಮೂಲೆಯಿಂದ ಒಂದೇ ಹಾದಿ ಕಲ್ಯಾಣಕ್ಕಾಯಿತು. ಮತ್ತು ಸಾಮಾನ್ಯ ಆಗಿನ ಕಾಲದಾಗ ಮಾಧ್ಯಮ ಇರಲಿಲ್ಲ, ರೇಡಿಯೋ ಇರಲಿಲ್ಲ, ಟಿ ವಿ ಇರಲಿಲ್ಲ, ಯಾವುದೇ ಮಾಧ್ಯಮ ಇರಲಿಲ್ಲ. ಕಿವಿಯಿಂದ ಕಿವಿಗೆ ಪಸರಿಸೇ ಅಷ್ಟೆಲ್ಲ ಜನ ಬಂದರು. ಮತ್ತು ಅಲ್ಲಿ ಎದಕ್ಕೆ ಬಂದರು? ಮೋಳಿಗೆ ಮಾರಾಯನವರಲ್ಲಿ ಬಂದದ್ದು ಎದ್ರ ಸಲುವಾಗಿ? ಏನು ರಾಜ ಇದ್ದರು, ರಾಜವೈಭವ ಇತ್ತು ಅವ್ರಿಗೆ. ಆ ರಾಜವೈಭವವನ್ನು ತನ್ನ ಪುತ್ರನಿಗೆ ಒಪ್ಪಿಸಿ ಸತಿಪತಿಗಳು ಕಲ್ಯಾಣಕ್ಕೆ ಬಂದರು. ಮತ್ತು ಅಲ್ಲಿ ಎಂಥ ಇದರಲ್ಲಿದ್ರು. ಇಲ್ಲಿ ಬಂದು ಏನು ಕಾಯಕ ಮಾಡಿದ್ರು? ಕಟ್ಟಿಗೆ ಕಡಿದು ಮಾರಂಥ ಕಾಯಕ ಮಾಡಿದ್ರು. ದಿನ ಬಂಗಾರ ತಾಟಿನಾಗ ಪ್ರಸಾದ ತೊಗೋತಿದ್ರು, ಇಲ್ಲಿ ಬಂದು ಮಣ್ಣಿನ ಪಾತ್ರೆಯಾಗ ಪ್ರಸಾದ ತೊಗೊಂಡ್ರು. ಮತ್ತು ಇದು ಸಾಮಾನ್ಯ ಪರಿವರ್ತನೆ ಅಲ್ಲೇ. ಈಗ ಅವಾಗ ಅಪ್ಪವ್ರ ಭಾಷೆ ಹೆಂಗೆ ಮಾಡ್ತಿದ್ರು? ಮೂಳಿಗೆ ಮರ ಅಲ್ಲಿಂದ ಇಲ್ಲಿಂದ ಬಂದ್ರಲ್ಲ, ಎಲ್ಲರೂ ಭಾಷೆ ಕನ್ನಡ ಕಲ್ತರು. ಇದೊಂದು ವೈಶಿಷ್ಟ್ಯ. ಈಗಿನ ಕನ್ನಡ ಮಾಧ್ಯಮ ಬೇಕಾ ಬೇಡ ಅಂತೇನು ಚರ್ಚೆ ನಡೆದಲ್ಲ, ಆ ಬಸವಣ್ಣವರು ಅಫ್ಘಾನಿಸ್ತಾನದಿಂದೇ ಬರಲಿ, ತಮಿಳ್ನಾಡಿನಿಂದೇ ಬರಲಿ, ಕಾಶ್ಮೀರದಿಂದೇ ಬರಲಿ, ಅವ್ರವ್ರ ಭಾಷೆದಾಗ ವಚನ ಬರೀಲಿಲ್ಲ. ಇಲ್ಲಿ ಬಂದು ಕನ್ನಡ ಅಭ್ಯಾಸ ಮಾಡಿ, ಕನ್ನಡ ಕಲಿತು, ಕನ್ನಡದಲ್ಲೇ ಸಾಹಿತ್ಯ ಬರೆದರು. ಇದು ಬಸವಣ್ಣವ್ರದ್ದೊಂದು ವೈಶಿಷ್ಟ್ಯ. ಈಗ ನಾವು ಮಹಾರಾಷ್ಟ್ರದಿಂದ ಇಲ್ಲಿ ಯಾರ ಕರ್ನಾಟಕ ಬಂದ ಕೂಡಲೇ ಅವ್ರು ಹೆಂಗೆ ಕನ್ನಡ ಕಲಿಬೇಕು ಅಂತ ನಾವು ವಾದಿಸ್ತೀವಿ. ತಮಿಳ್ನಾಡಿಂದ ಇಲ್ಲಿ ಬಂದು ನೆಲೆಸೋರು ಕನ್ನಡ ಕಲೀರಿ ಅಂದ್ರೆ ನಮ್ಗೆ ಕನ್ನಡ ನಾವು ಕಲಿಯಲ್ಲ ಅಂತಿರ್ತಾರೆ. ಆದರೆ ಈ ನೆಲದಲ್ಲಿ ಬಂದಮೇಲೆ ಈ ನೆಲದ ಭಾಷೆ ಕಲಿತರು, ಅವರೆಲ್ಲ ಕಲಿತು ಕನ್ನಡದಲ್ಲೇ ವಚನ ಬರೆದು. ಮತ್ತು ಬಸವಣ್ಣವರು ಮೊದಲು ವಯಸ್ಕರ ಶಿಕ್ಷಣದ ಸ್ಥಾಪಕರು. ಮೊದಲು ವಯಸ್ಕರ ಶಿಕ್ಷಣವನ್ನು ಕೊಟ್ಟವರೇ ಬಸವಣ್ಣವರು. ಕಂಬಾರೆ, ಕುಂಬಾರ, ಗುಂಡಯ್ಯ, ಮಾದಾರ್ ಚೆನ್ನಯ್ಯ, ಡುವಾರ್ ಕಕ್ಕಯ್ಯ ಅವರಿಗೇನು ಅವಾಗ ಓದು ಬರುವ ಏನೂ ಇರಲಿಲ್ಲ. ಅವ್ರಿಗೆ ಉಚ್ಚ ಕುಲದವರು ಓದಿಗೆ ಅವಕಾಶ ಇರಲಿಲ್ಲ. ಆದರೆ ಆ ವಯಸ್ಸಿನಾಗೆ ಅವರಿಗೆಲ್ಲ ಭಾಷೆ ಕಲಿಸಿ, ಬರವಣಿಗೆ ಕಲಿಸಿ ಅವರು ವಚನ ರಚನೆ ಮಾಡಿದ್ರು. ಸಾಮಾನ್ಯ ಒಬ್ಬ ನುಲಿ ಚಂದೈನ ವಚನ ದನಕಾಯಿ ಅಂತ ತುರುಗಾಯಿ ರಾಮಣ್ಣ ವೇಶ್ಯಾವೃತ್ತಿ ತಿರಸ್ಕಾರ ಮಾಡಿ ಶರಣಿಯಾಗಿ ಸುಳೆ ಸಂಕವೇ ಬರೆದಂಥ ವಚನ. ಅವೆಲ್ಲ ವಚನಗಳು ಅವರು ಸಾಮಾನ್ಯರೆಲ್ಲ ಇವತ್ತು ವಚನ ಬರೆದು ಇವತ್ತು PhD MA PhD ಎಲ್ಲ ಅದ್ರ ಮೇಲೆ ಮಾಡ್ಲತ್ತ ದಿನ. ಅದು ಇನ್ನೂ ಅವ್ರಿಗೆ ಆವಾಗ ಅವ್ರೇನು ಕಾಲೇಜ್ಗೆ ಹೋಗಿಲ್ಲ, ಎಲ್ಲಿ ಏನು ಇದು ಮಾಡಿರಲಿಲ್ಲ. ಅವ್ರು ಬರೆದಂಥ ವಚನ ಇವತ್ತು ವಿಶ್ವವಿದ್ಯಾಲಯದವ್ರು ಅಧ್ಯಯನ ಮಾಡ್ತಾಯಿದ್ದಾರೆ. ಮತ್ತು ಅದು ಶಕ್ತಿ, ಅಂತರಂಗದ ಶಕ್ತಿ. ಇನ್ನೊಂದು ಪ್ರಶ್ನೆ, ಈಗ ಮೊಹಮ್ಮದ್ ಪೈಗಂಬರು ಇದ್ದರು, ಅವ್ರದ್ದೊಂದಿಷ್ಟು ಅನುಯಾಯಿಗಳ ಸಂಖ್ಯೆ 1 ಲಕ್ಷದ ಅಂತ ತಿಳ್ಕೊಂಡ್ರೆ
ಆ ಒಂದು ಅನುಯಾಯಿ ಸಂಖ್ಯೆಯಿಂದ ಜಗತ್ತಿನ ತುಂಬ ಎಲ್ಲ ಇಸ್ಲಾಂ ಧರ್ಮ ಸ್ಥಾಪನೆ ಆಯಿತು. ಅದನ್ನು ನಾವು ಈಗ ಬಸವಣ್ಣವರ ಒಂದು ಹೋಲಿಕೆ ಮಾಡಿದರೆ ಬಸವಣ್ಣವರ ಅನುಯಾಯಿಗಳ ಸಂಖ್ಯೆ ಮತ್ತು ಅವರ ಭಕ್ತರು ಶರಣರ ಸಂಖ್ಯೆ 1,00,000 ಮೇಲೆ 1,90,000 ಅಂತ ಹೇಳ್ತಾರಲ್ಲ, ಅಷ್ಟಿತ್ತು. ಅಷ್ಟಿದ್ರೂ ಕೂಡ ಈ ಧರ್ಮ, ಈ ತತ್ವ ಜಗತ್ತಿನ ತುಂಬ ಯಾಕೆ ವ್ಯಾಪಿಸಲಿಲ್ಲ? ಈಗ ಬೆಳಕಿಗೆ ಬರ್ತಾ ಇದೆ. ಈಗ ರೀಸೆಂಟಾಗಿ ಏನು ಒಂದು ಎಲ್ಲ ಹುಡುಕಿ ತೆಗೆದ್ರು ಅವ್ರು ಬರೆದಿದ್ದು ಅಂತ, ಅದೇ ವೇಳೆಯಲ್ಲಿ ಅದು ಅಷ್ಟು ಜಗತ್ತಿನ ತುಂಬ ಪ್ರಶಸ್ತಿ ಆಗಲಿಲ್ಲ. ಅಲ್ಲಿ ಸರಿಯಾದ ನಿಮ್ಮ ಪ್ರಶ್ನೆ. ಅಲ್ಲಿ ಏನಾಯಿತು ಅಂದರೆ, ಸ್ವಲ್ಪ ಕಲ್ಯಾಣ ಕ್ರಾಂತಿ ಆದ ತಕ್ಷಣ ಭಯಾನಕ ಅಲ್ಲಿ ಅನ್ಯಾಯ ಆಯಿತು. ಇವರೇನು ಜಾತ್ಯತೀತ ಒಂದು ಧೋರಣೆ ತಗೊಂಡು ಮನುಷ್ಯರೆಲ್ಲ ಒಂದು, ಮಾನವರೆಲ್ಲ ಒಂದು ಅಂತ ಬರೀ ಬಾಯಿಂದ ಹೇಳಿಲ್ಲ, ಕೃತಿಯಲ್ಲಿ ತಂದರು. ಆ ಮಾದಾರ್ ಚೆನ್ನೈನ ಮನ್ಯಾಗ ಹೋಗಿ ಊಟ ಮಾಡೋದು, ಉರ್ಲಿಂಗ ಪೆದ್ದಿ ಮನ್ಯಾಗ ಹೋಗಿ ಪ್ರಸಾದ ತೊಗೊಂಬೋದು, ಹಿಂಗೆ ಮಾಡೋದ್ರಿಂದ ಆ ಜನ ಎಲ್ಲ ರುಚಿಗೆದ್ರು. ಎಲ್ಲ ಒಂದೇ. ಅದು ಬಿಜ್ಜಣ್ಣ ರಾಜ ಸಭೆ ಇವನು ಮನ್ಯಾಗ ಪ್ರಸಾದ ಮಾಡಿದಾಗ ಅದು ಸಭೆ ವಿಚಾರಣೆ ಆದಾಗ ಆ ಕೀಳು ಜಾತಿಯ ಸಭೆ ಇಲ್ಲಿ ಬಂದು ದರ್ಬಾರ ಇದು ಆಯ್ತದ, ಮುಡ್ಚಟ್ ಆಯ್ತದ ಅಂತ ತಿಳ್ಕೊಂಡು ಹೊರಗೆ ಹಿಂಗೆ ಬೈಲಿನಾಗ ಸಭೆ ಮಾಡ್ತಾರೆ. ಅಂಥ ಕಾಲ ಅದು. ಅಂಥ ಕಾಲದಾಗ ಅವರೆಲ್ಲ ಅದು ಪ್ರಸಾದ ಮಾಡೋದು ಅಷ್ಟೇ ಅಲ್ಲ, ರಕ್ತ ಸಂಬಂಧ ಬೆಳೆಸಿದ್ರು. ಹರಳಯ್ಯನ ಮಗ ಶೀಲವಂತನಿಗೆ ಮತ್ತು ಈ ಹರಳಯ್ಯನ ಮಗ ಶೀಲವಂತ ಮಧುವರಸರು, ಬ್ರಾಹ್ಮಣರ ಮಧುವರಸರ ಮಗಳು ಲಾವಣ್ಯವತಿ. ಯಾವಾಗಲೂ ಹಿಂದಿನ ಇತಿಹಾಸದಲ್ಲಿ ಕೀಳು ಕುಲದ ಹೆಣ್ಣು ಉಚ್ಚ ಕುಲದಲ್ಲಿ ಕೊಟ್ಟಿದ್ದ ಉದಾಹರಣೆಗಳು ಉಂಟು. ಆದರೆ ಉಚ್ಚ ಕುಲದ ಹೆಣ್ಣು ಕೀಳು ಕುಲದಲ್ಲಿ ಕೊಟ್ಟಿದ್ದ ಉದಾಹರಣೆಗಳಿಲ್ಲ. ಅಂಥ ಒಂದು ಕೃತಿಯಲ್ಲಿ ಇವರು ತಂದರು. ಅನುಭವ ಮಂಟಪದ ಮದುವೆ ಮಾಡಿದ್ರು. ಅಲ್ಲಿವರೆಗೆ ಒಳಗೆ ಕುದೀತಾ ಇತ್ತು. ಒಂದು ಕಡೆ ರಾಜಶಾಹಿ, ಇನ್ನೊಂದು ಕಡೆ ಪುರೋಹಿತಶಾಹಿ. ಈ ರಾಜಶಾಹಿ ಮತ್ತು ಪುರೋಹಿತಶಾಹಿ ಇವರಿಬ್ಬರು ಒಂದಾದರು. ಒಂದಾಗಿ ಬಿಜ್ಜಳನ ಮನಸ್ಸನ್ನು ಕೆಡಿಸಿದ್ರು. ಆ ಮದುವೆ ಆದ ತಕ್ಷಣ ಮೊದಲೇ ಅದು ಮದ್ದು ತಯಾರಾಗಿತ್ತು, ಒಳಗೆ ವಿರೋಧ ಮದ್ದು ತಯಾರಾಗಿತ್ತು. ಅದಕ್ಕೊಂದು ಕಿಡಿ ಬೇಕಾಗಿತ್ತು. ಆ ಕಿಡಿ ಇದು ಅಂತರ್ಜಾತಿ ಮದುವೆ ಕಿಡಿ ಮಾಡಿಕೊಂಡು ಆವಾಗ ಬಿಜ್ಜಳನ ಮನಸ್ಸನ್ನು ಕೆಡಿಸಿ, ಆ ಬಿಜ್ಜಳ ಇದು ತಪ್ಪಪ್ಪ, ಇದು ಮಾಡಬೇಕು ಅಂದಾಗ ಅವರು ಅದಕ್ಕೆ ಒಪ್ಪಲಿಲ್ಲ. ಆವಾಗ ಅದು ಇತಿಹಾಸ ಹೇಳ್ತಾರೆ. ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿ ಅಂತ ಭಾಳ ದೊಡ್ಡ ಲೇಖಕರು, ಅವ್ರು ಬರೀತಾರೆ, ಬಿಜ್ಜಳ ಭಾಳ ಚಾಣಕ್ಯ. ಆ ಬಿಜ್ಜಳ ಏನು ಮಾಡ್ದ, ತನ್ನ ಮಗನಿಗೆ ಒಂದು ವಿಚಾರಣೆ, ಈಗ ಹೆಂಗೆ ಮಂತ್ರಿ ಏನಾದರೂ ಗಡಬಡ ಆದ್ರೆ ಒಂದು ಕಮಿಟಿ ಮಾಡ್ತಾರೆ ನೋಡ್ರಿ, ಒಂದು ಆಯೋಗ ಮಾಡ್ತಾರೆ, ಕಮಿಟಿ ಮಾಡ್ತಾರೆ. ಹಂಗೆ ಬಿಜ್ಜಳ ಒಂದು ಕಮಿಟಿ ಮಾಡ್ದ. ಕಮಿಟಿ ತನ್ನ ಮಗನಿಗೆ ಅದ್ರದ್ದು ಉಸ್ತುವಾರಿ ಮಾಡ್ದ. ಆ ಮಗ ಏನು ಮಾಡ್ದ ಅಂದ್ರೆ, ಆ ಮಗನಿಗೆ ಇವರೆಲ್ಲರೂ ಶರಣರಿಗೆ ಕರೆಸಿ ವಿಚಾರಣೆ ಮಾಡಾಗ ಇದ್ದಕ್ಕಿದ್ದಂಗೆ ಉತ್ತರ ಕೊಟ್ಟರು. ನಾವೇನು ಇಲ್ಲ, ನಾನು ಲಿಂಗ ಕಟ್ಕೊಂಡು ಸಮಾನತೆ ಆಗೀವಿ, ನಾವು ಮನುಷ್ಯರಲ್ಲಿ ಇದು ಸಮಾನತೆ ಅದ. ಇದ್ದಕ್ಕಿದ್ದಂಗೆ ಉತ್ತರ ಕೊಟ್ಟರು. ಒಬ್ಬ ಕೀಳು ಮನುಷ್ಯನಿಗೆ ಹೆಂಗೆ ಉತ್ತರ ಕೊಡ್ತಾನೋ ಏನು. ಆ ತಂದೆ ಹೇಳಿದ್ದ ಯಾರಿಗೆ, ಅವನ ಮಗನಿಗೆ ಬಿಜ್ಜಳ ಹೇಳಿದ್ದ, ನೀನು ಶಿಕ್ಷೆ ಕೊಡಬೇಡ, ಈ ಕಡೆ ಶರಣರಿಗೂ ಸಮಾಧಾನ ಮಾಡ್ಕೋತ ನಡಿ, ಈ ಕಡೆ ಇವ್ರಿಗೂ ಸಮಾಧಾನ ಮಾಡ್ಕೋತ ನಡಿ, ನೀ ಶಿಕ್ಷೆ ಕೊಡಬೇಡ, ಬ್ಯಾಲೆನ್ಸ್ ಆಗಿ ವಿಚಾರಣೆ ಮಾಡಿದಂಗೆ ಮಾಡಿ ಮುಂದೆ ಹಾಕೋತ ಹೋಗು, ಅಂದರೆ ಇದು ಕಾವು ಕಡಿಮೆ ಆಗ್ತದೆ ಅಂತ ಬಿಜ್ಜಳ ಹೇಳಿದ್ದ. ಆ ಮಗ ಏನು ಮಾಡ್ದೆ, ಈ ಕಡೆ ಬಿಜ್ಜಳಿಗೂ ಗೊತ್ತಿಲ್ಲ, ಈ ಕಡೆ ಶರಣರಿಗೂ ಗೊತ್ತಿಲ್ಲ, ಅವರಿಗೆ ಎಳೆ ಹುಟ್ಟೆ ಶಿಕ್ಷೆ ಕೊಟ್ಟು ಕೂಡಲೇ ಆವಾಗ ಶರಣರೆಲ್ಲ ಬಿಜ್ಜಳನ ಬಳಿ ಬಂದರು ಕೇಳಲಿಕ್ಕೆ. ಏನಂತ ಬಿಜ್ಜಳನ ಬಳಿ ಬಂದು ಕೇಳಿದ್ರು, ನಮ್ಮ ಶರಣರಿ ಶಿಕ್ಷೆ ಆಗ್ಯದ ಏನು ಇದು ಅಂತ ತಿಳ್ಕೊಂಡು ನೂರಾರು ಜನ, ಸಾವಿರಾರು ಜನ ಶರಣರು ನೆರೆತರು ಎಲ್ಲಿ, ಅರಮನೆ ಮುಂದೆ. ಅಷ್ಟರೊಳಗೆ ಅವನ ಬಿಜ್ಜಳನ ವಿರೋಧಿಗಳು ಹೊರಗೆ ನೀವು ಹೋಗಬೇಡ ಅಂತ ಮಗ ಹೇಳಿದ್ರು, ಇಲ್ಲ ನಾ ಹೇಳಿದಂಗೆ ನೀ ಕೇಳೇ ಇಲ್ಲ ಅಂತ ಅವ್ರಿಗೆ ಸಮಾಧಾನ ಮಾಡಲೇಬೇಕಾಗ್ತದೆ ಅಂತ ಇವರು ಹೊರಗೆ ಹೋಗುವ ಹೊತ್ತಿನಲ್ಲಿ ಅವನಿಗೆ ಮುಗಿಸಿದ್ರು, ಕೊಲೆ ಮಾಡಿದ್ರು. ದೀವಟಿಗೆಯವರೇ
ಅವರು ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ. ತಿಪ್ಪೇರುದ್ರ ಸ್ವಾಮಿಯವರು ಬರೆದಿದ್ದು ಹೇಳಿದ್ದು. ಆವಾಗ ಕೊಲೆ ಮಾಡಿದ ತಕ್ಷಣ ಆವಾಗ ಅಲ್ಲಿ ಶರಣರು ಸಾವಿರಾರು ಜನ ಶರಣರಿದ್ದರು. ಆ ಸಾವಿರಾರು ಜನ ಶರಣರು ಇದ್ದಾಗ ಅಲ್ಲಿದ್ದವರೆಲ್ಲ ಏನು ಪ್ರಚಾರ ಮಾಡಿದ್ರು ಅಂದ್ರೆ, ಅಯ್ಯೋ ಶರಣರಿದ್ದ ಬಿಜ್ಜೋಣ ಕೊಲೆ ಆಯಿತು, ಅದು ಹೆಂಗೆ ಒಂದು ಕತೆ ಹೇಳ್ತಾರೆ ನೋಡ್ರಿ. ಈ ಆಡು ಗಿಡಕ್ಕೆ ಕಟ್ಟಿದ್ರು, ಅಲ್ಲೊಂದು ಮುಂದೆ ಗಂಡಗೆ ಹೆಂಡತಿ ಬುತ್ತಿ ತಂದಳು, ಒಂದು ಬುತ್ತಿ ಇಟ್ಟರು. ಆ ಬುತ್ತಿ ಮ್ಯಾಲೊಂದು ಮಂಗ ಕುಂತಿತ್ತು. ಆ ಬುತ್ತಿ ಬಿಚ್ಚಿ ಆ ಮಂಗ ಮೊಸರು ರೊಟ್ಟಿ ತಿಂತು. ಮಂಗ ತಿಂದು ಸುಮ್ಮ ಹೋಗಲಿಲ್ಲ ಮಂಗ. ಅದು ಒಂದು ಮೊಸರು ಆಡಿನ ಮಾರಿಗೆ ವರ್ಷ ಹೋಯ್ತದು. ಅವ್ರ ಹೆಂಡತಿ ಬಂದಳು, ನೋಡಿದಳು, ಅರೇ ಇದು ಆಡೇ ತಿಂದದಲ್ಲ, ಯಾಕಂದ್ರೆ ಬಾಯಿಗೆ ಮೊಸರಿತ್ತು, ಆಡೇ ತಿಂದದಲ್ಲ ಅಂತ ತಿಳ್ಕೊಂಡು ಆಡಿಗೆ ಹೊಡಿಲತ್ತಳು. ಅದೇ ಸ್ಥಿತಿ ಶರಣರಿಗಾಯಿತು. ಆವಾಗ ಎಲ್ಲಿ ಸಿಕ್ಕಲ್ಲಿ ಕೊಲೆ ಮಾಡಿರಿ, ಸಾಹಿತ್ಯ ಸುಡ್ರಿ ಅಂತ ಆರ್ಡ್ರ್ ಆಯಿತು. ಅದಕ್ಕೆ ಶರಣರ ಅಂಜಿ ಕೆಲವರು ಉಳುವೆ ಕಡೆ ಹೋದರು, ಹಾದ್ಯಾಗ ಹೋದರು. ಇದು ಬರೀ ನಾವು ಮರಳೆಯ ಮದುವರ್ಸ್ರಿಗೆ ಅಷ್ಟೇ ಶಿಕ್ಷೆ ಅಂತ ಹೇಳ್ತೀವಿ, ಅಷ್ಟೇ ಶಿಕ್ಷೆ ಆಗಲಿಲ್ಲ. ಕಲ್ಯಾಣದ ಭೂಮಿನೇ ರಕ್ತದಿಂದ ತೊಯ್ತು. ಅಂಥ ಭಯಾನಕ ದೃಶ್ಯ ಆಯಿತು. ಆ ಭಯಾನಕ ದೃಶ್ಯ ಆಗಿರೋದ್ರಿಂದ ಮುಂದೆ ಶರಣ ಇದು ಎಲ್ಲರೂ ಒಂಥರ ಹೆದರಿಬಿಟ್ರು. ಪೂರ್ತಿ ಅದು ಕಗ್ಗೋಲೆ ಆದಂಗೆ ಆಯಿತು. ಆ ದೃಷ್ಟಿಯಿಂದ ಮುಂದೆ ಇದು ಶರಣ ತತ್ವ, ಬಸವ ತತ್ವ ಬೆಳಿಲಿಲ್ಲ. ವೈದಿಕಶಾಹಿ ಮತ್ತು ಆ ಬಸವಣ್ಣವ್ರು ಏನು ಹೇಳಿದರೋ ಅದನ್ನು ಮತ್ತೆ ವೈದಿಕೀಕರಣ ಆಯಿತು. ಹೀಗಾಗಿ ಅದು ಹಾಗೇ ಮುಂದುವರಿತು. ಯಾವಾಗ ಈಗ ಮೊನ್ನೆ ಹಳಕಟ್ಟೆ ಶರಣರು ವಚನ ಹೊರಗೆ ತಂದ ಮೇಲೆ ಈಗ ಸ್ವಲ್ಪ ಇದ್ರ ಇತಿಹಾಸ ಅಂದ್ರೆ ಈಗ ಹಳಕಟ್ಟೆ ಶರಣರು ವಚನದಿಂದ ಇದ್ರ ಇತಿಹಾಸ ಶುರು ಆದಂಗೆ. ಅದೇನೋ ಕೋಮಾ ಸ್ಥಿತಿದಾಗಿತ್ತು ಅಂತ ತಿಳ್ಕೊರಷ್ಟೇ. ಆ ಕೋಮಾ ಸ್ಥಿತಿದಾಗಿತ್ತು, ಈಗ ಒಂದು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೆ ಅಷ್ಟೇ. ಹೀಗೆ ಅದೊಂದು ನೀವು ಕೇಳಿದ್ರಲ್ಲ, ಪ್ರಚಾರ ಆಗಲಾರದ ಕಾರಣ ಏನು ಅಂದರೆ ಈ ಕಾರಣ. ಅದು ಆ ದೃಶ್ಯ ನೋಡಿ ಭಯಾನಕ ಸ್ಥಿತಿ ಉಂಟಾಯಿತು. ಹೀಗಾಗಿ ಆವಾಗ ಯಾರೂ ಅದಕ್ಕೆ ಮುಂದೆ ತರಲಿಲ್ಲ. ಅಷ್ಟೇ ಎಷ್ಟೋ ಜನ ಬರೆಯೋರು ಅದು ಅಂತರ್ಜಾತಿ ವಿವಾಹ ಆಯ್ತಂದು ಸಹಿತ ಕಾವ್ಯದಾಗ ಕೆಲವರು ಕಾಣಿಸ್ಯಾರ, ಕೆಲವರು ಕಾಣಿಸಿಲ್ಲದು. ಆ ಬರೆಯೋಕ್ಕೆ ಸಹಿತ ಹೆದರಿದ್ರು. ಅಂದರೆ ಬಸವಣ್ಣವರು ತಮ್ಮ ಸಿದ್ಧಾಂತವನ್ನು ಕೃತಿಯಲ್ಲೂ ತರಲಿಕ್ಕಪ್ಪ ಅನ್ನ ಹೆಚ್ಚಿ ಬೆಳೀತಿತ್ತದು ಧರ್ಮ. ಅವ್ರು ಏನು ಹೇಳಿರ್ತಾರಲ್ಲ ಬಸವಣ್ಣವರು ಅಪ್ಪರ, ಕೃತಿಯೊಳಗೆ ತರಲಿಕ್ಕಪ್ಪ ಅಂದ್ರೆ ಬೆಳೀತಿದ್ದು. ಕೃತಿಯೊಳಗೆ ತರ್ಲಿಕ್ಕಪ್ಪ ಅಂದ್ರೆ ಬರೀ ಬಾಯಿ ಮಾತು ಹೇಳ್ಕೋತ ಹೋದ್ರ ಈ ಧರ್ಮದ ಬಗ್ಗೆ ಇನ್ನೊಂದು ಉತ್ತಮ ಉದಾಹರಣೆ ಏನು ಕೊಡ್ಬೋದು ಅಂದ್ರೆ, ಲಗ್ನ ಮಾಡೋದು ಈಗ ಮಾಡದೆ ಇದ್ದಿದ್ರೆ ಇದು ಇನ್ನಷ್ಟು ಚೆನ್ನಾಗಿ ಬರೀ ಮಾತು ಹೇಳ್ಕೋತ ಹೋದ್ರ ಏನ ಬೆಳೀತಾನಾಗೈತ್ರಿ. ಇನ್ನೊಂದ್ರಿ ಅದೇ ಅದು ಆಗಿನ ಸಮಾಜ ಅದಕ್ಕೆ ಪಕ್ವ ಇರಲಿಲ್ಲ. ಬ್ಯಾಟ್ರಿ ಟಾರ್ಚು ಹಾಕಿದ್ರು ಅವರು, ಆ ಬೆಳಕು ಎಷ್ಟಿತ್ತು ಅಂದ್ರೆ ಕಣ್ಣು ಕುಕ್ಕಷ್ಟಿತ್ತು. ಮತ್ತು ಅದು ಸಹಿಸ್ಕೊಳ್ಳಿಲ್ಲ. ಜಾತಿವಾದಿಗಳು, ಸ್ವಲ್ಪ ಸಂಪ್ರದಾಯವಾದಿಗಳು ಸಹಿಸ್ಕೊಳ್ಳಿಲ್ಲ. ಅದು ಬೆಳಕು ಹೆಚ್ಚಾಯಿತು, ಕಣ್ಣು ಕುಕ್ಕಲತ್ತು, ಅದು ಸ್ಫೋಟ ಆಯಿತು. ಏಕದಮ್ ದುಡುಕಿದ್ರನ್ನಾಗತ್ತೆ ಅವರು. ಅದು ಈಗ ಶರಣರ ಸಿದ್ಧಾಂತ ಆಚರಣೆಯಲ್ಲಿ ಬರಲಿ ಅಂತ ಪ್ರಯೋಗ ಮಾಡಿದ್ರು. ಈ ಸ್ಥಿತಿದಾಗ ಆಗ್ತಂತ ಯಾರಿಗೆ ಗೊತ್ತಿತ್ತು. ಅದೊಂದು ಈಗ ಉತ್ತಮ ಉದಾಹರಣೆ ಕಾರಣ ಏನು ಕೊಡ್ಬೋದು ಅಂದ್ರೆ, ಈಗ ಬಸವೇಶ್ವರ ಧರ್ಮ ಫಸ್ಟಿಗೆ ಬೌದ್ಧ ಧರ್ಮ ಆಗಲಿ, ಇವು ಮುಸ್ಲಿಂ ಧರ್ಮ ಆಗಲಿ, ಈಗ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಹೆಂಗೆ ಪಾಲಿಸ್ಬೇಕಂದ್ರೆ ಹಿಂಗೆ ವಿದೇಶಗಳಲ್ಲಿ ಹರಡಿದ್ರಲ್ಲ. ಅಶೋಕ್ ಫಾರ್ ಎಕ್ಸಾಂಪಲ್, ಅಶೋಕ್ ಚಕ್ರವರ್ತಿ ತೊಗೊಂಡ್ಬಿಟ್ರೆ ಥಾಯ್ಲ್ಯಾಂಡ್ ಇಂಥವು ಹೆಂಗೆ ಬೇರೆ ವಿದೇಶಿಯ ಪ್ರವಾಸಿಗರು ಬಂದಿದ್ರು. ರಾಜಶಾಹಿ ಆಶ್ರಯ ಸಿಗಲಿಲ್ಲ, ರಾಜ್ಯಾಶ್ರಯ ಅನ್ನೋದೊಂದು ಬಸವೇಶ್ವರ ಧರ್ಮಕ್ಕೆ ಸಿಗಲಿಲ್ಲ. ಹಿಂಗಾಗಿ ಜಗತ್ತಿಗೆ ಒಂದು ಸ್ವಲ್ಪ ಅದನ್ನು ಪ್ರಸಾರ ಮಾಡೋದು ಕಷ್ಟ ಆಯಿತು. ಕರೆಕ್ಟ್. ರಾಜಾಶ್ರಯ ಬೇಕಾಗಿರ್ಲಿಲ್ಲ. ಅಂದ್ರೆ ಈ ಬಸವಣ್ಣವ್ರ ಪ್ರವಾಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಧರ್ಮ ಪ್ರಚಾರಕ್ಕಾಗಿ ಹೋಗ್ಲಿಲ್ಲ ಅವರು. ಅಲ್ಲ ಅವ್ರೇನು ಹೋಗ್ಲಿಲ್ಲ, ಅವ್ರ ಅನುಯಾಯಿಗಳೇ ಮಿಷನರಿ ಇತ್ತು. ಜಂಗಮ ಅಂತ ಏನಂತಾರಲ್ಲ, ಆ ಜಂಗಮನೇ ಪ್ರಚಾರ ಮಾಡ್ತಿದ್ರು. ಕಾಯಕ ಒಂದು ಇವ್ರು ಯಾಕೆ ಹೋಗ್ಲಿಲ್ರಿ ಅಂತ ಕಾರಣ ಬೇಕು. ಹೋದ್ರೆ ಹೆಚ್ಚಿಗೆ ಪ್ರಚಾರ ಆಗ್ತದಲ್ರಿ. ಅವರು ಅಲ್ಲೇ ಕಾಯಕ ಇತ್ತು, ಅಲ್ಲೇ ಇತ್ತು. ಅವರು ಎಲ್ಲ ಕಡೆ ಅವ್ರ ಅನುಯಾಯಿಗಳು ಹೋಗ್ತಿದ್ರು. ಇದು ಬಹುರೂಪ ಇರ್ಬೋದು. ಈ ಬಸವಣ್ಣ ಬೆಳಕಿಗೆ ಬರ್ತದೆ. ಕಾಶ್ಮೀರಕ್ಕೆ ಬಸವಣ್ಣವರು ಮಾರುವೇಷದಾಗ ಹೋದ್ರು, ಅದೇನೋ ಕತ್ತಿ ಬರ್ತದಲ್ಲ ಒಂದು, ಹಂಗೆ ಹೋಗಿರ್ಬೋದು. ಹೋಗಿಲ್ಲ ಅಂತೇನು ಹೇಳೋಕ್ಕಾಗಲ್ಲ. ಆದರೆ ಅದೇ ದಿನ ಮತ್ತು ಹಿಂಗೆ ಅವಾಗ ಹೋಗಿರ್ಬೋದು. ಇಲ್ಲ ಬಸವಣ್ಣವ್ರಿಗೆ ಪ್ರಚಾರಕ್ಕೆ ತರಾಕ ಬಹುರೂಪಿ ಚೌಡಯ್ಯ ಮೂಲ ಅಂತಾರಲ್ಲ, ಬಹುರೂಪಿ ಚೌಡಯ್ಯ. ಅವ್ರು ಸ್ವಲ್ಪ ಎಲ್ಲ ನಾಟಕ ಮಾಡ್ಕೊತ ಹೋಗಿ ಊರೂರು ಹೋಗಿ ಬಸವಣ್ಣನ ತತ್ವ ಸಿದ್ಧಾಂತ
ಬಹುರೂಪಿ ಚೌಡಯ್ಯ ವಿವಿಧ ವೇಷ ಹಾಕ್ಕೊಂಡು ನಾಟಕ ಮಾಡಿಕೊಂಡು ವಿವಿಧ ವೇಷ ಹಾಕ್ಕೊಂಡು ಜನರಿಗೆ ತತ್ವ ಬೋಧೆ ಮಾಡ್ತಿದ್ದ. ನಗೆ ಮಾರಿ ತಂದೆ ಅಂತ ನಗಿಸ್ಕೋತಾ ಅವ ಹೇಳ್ತಿದ್ದ. ಹಿಂಗೆ ಒಬ್ಬರು ಮುಳ್ಳಾವಿಗೆ ಕಾಯಕ, ತೆಕ್ಕೆ ಕಾಯಕ, ಹಿಂಗೆ ನಾನಾ ಕಾಯಕದವರು ವಿವಿಧ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಿದ್ರು. ಒಂದು ರಂಗದಲ್ಲೆಲ್ಲ ಈ ಹೆಂಡದ ಮಾರಯ್ಯ ಅಂತ ಬರ್ತಾರೆ, ಹೆಂಡ ಕುಡಿಸ್ತಿರ್ಲಿಲ್ಲ. ಹೆಂಡದ ಮಾರಯ್ಯ ಅಂತ ಬೋರ್ಡ ನೋಡಿಕೊಂಡು ಇಲ್ಲಿ ಹೆಂಡಾದೇನೊಂದು ಜನ ಬರ್ತಿರೋ ಅವ್ರಿಗೆ ಕೂಡಿಸ್ಕೊಂಡು ಬೋಧೆ ಮಾಡ್ತಿದ್ದ. ಅವ್ರು ಪರಿವರ್ತನೆ ಮಾಡಿ ಮಜ್ಜಿಗೆ ಕುಡಿಸಿ ಕಳಿಸ್ತಿದ್ದ. ಹಿಂಗೆ ಅನೇಕ ರೀತಿಯಲ್ಲಿ ಅನೇಕ ಪ್ರಚಾರ ಇತ್ತು. ಮತ್ತು ಅಲ್ಲಿ ಅದು ಅಷ್ಟೇ ಅಲ್ಲದೆ ಸಮಾಜದಲ್ಲಿರುವಂಥ ಆಚಾರ ಪದ್ಧತಿಗಳು ಮೂಢನಂಬಿಕೆಗಳು ಇಂಥವು ಸ್ವಲ್ಪ ಕಾರಣವಾಗಿದ್ದು ಕಾಣಿಸ್ತಿದೆ. ಜಾತೀಯತೆ ಅನ್ನೋದು ಭಾಳ ಇತ್ತು. ಸ್ವಲ್ಪ ಸಮಾಜಕ್ಕೂ ಹೆದರ್ಬೇಕಾಗ್ತಿತ್ತು ಅವಾಗ. ಬಿಜ್ಜಳ ರಾಜ ಜೈನ ಧರ್ಮದವ್ರ ವಿರೋಧ ಭಾಳ ಇತ್ತು. ವಿರೋಧ ಇತ್ತು ಸಮಾಜದ್ದು. ಹಿಂಗಾಗಿ ಮೂಢನಂಬಿಕೆ ಇತ್ತು, ಜಾತೀಯತೆ ಇತ್ತು, ಅಂಧಶ್ರದ್ಧೆ ಇತ್ತು. ಅದೆಲ್ಲ ಹೊಡೆದೋಡಿಸಿ ಎಲ್ಲ ಇದು ಮಾಡಿದ ಕಡೆಯಿಂದ ಅದು ಅಷ್ಟು ಒಳಗೆ ಕುದಿಲತ್ತಿತ್ತು. ಹಿಂಗಾಗಿ ಅದು ಕೊನೆಗೆ ಇದು ಆಯಿತು. ಅದಕ್ಕೆ ಅಲ್ಲಿ ಹಿಡಿದು ಇಲ್ಲಿ ತನಕ ಇನ್ನೂ ಅದು ಅಂತರ್ಜಾತಿ ಹೋಗಕ್ಕೆ ಯಾರೂ ಕೈ ಹಾಕೇ ಇಲ್ಲ ಮುಂದೆ. ಅಷ್ಟರ ಮಟ್ಟಿಗೆ ಅದು ಇದು ಆಯಿತು. ಮುಂದೆ ವಾರ್ಕರಿ ಸಂಪ್ರದಾಯದವರು ಇವರೆಲ್ಲ ಬಂದ್ರೂ ಬರೀ ಭಕ್ತಿ ಸಂಬಂಧ ಅಷ್ಟೇ ಕೂಡ್ತಿದ್ರು. ಎಲ್ಲ ಅವ್ರವ್ರ ಆಚರಣೆ ಬಂದಾಗ ಅವ್ರವ್ರ ಮನ್ಯಾಗ ಏನು ಮಾಡ್ತಾರ ಅದಕ್ಕೆ ಅವಕಾಶ ಇತ್ತು. ಅವ್ರು ಹಿಂಗೆ ಬಸವಣ್ಣವ್ರು ಹಿಂಗೆ ಎಲ್ಲ ರೋಟಿ ಬೇಟಿ ವ್ಯವಹಾರ ಮಾಡಲಿಲ್ಲ. ಅಲ್ಲೇನು ಭಕ್ತಿದ ಭಜನೆದಾಗ ಕುಂತಾಗೆ ಏನು ಎಲ್ಲರೂ ಕೂಡಿರೋದು, ಕೂಡಿ ದೇವ್ರಿಗೆ ನೆನೆಸೋದು, ಏನು ಅಲ್ಲಿಂದ ಹೋದ್ಮೇಲೆ ಯಾರ್ದವ್ರ ಮನ್ಯಾಗ ಯಾರ್ದವ್ರು ಹಿಂಗೆ ಇತ್ತು. ಅಂದ್ರೆ ಅದಕ್ಕೆ ಯಾರೂ ಜಾತ್ಯತೀತಕ್ಕೆ ಯಾರೂ ಕೈ ಹಾಕಿಲ್ಲ. ಅವ್ರ ಉದ್ದೇಶ ಸಮಾಜೋನ್ನತಿ ಜೊತೆಗೆ ಆತ್ಮೋನ್ನತಿಯ ಜೊತೆಗೆ ಸಮಾಜೋನ್ನತಿ ಮಾಡ್ಬೇಕನ್ನೋದು ಇತ್ತು ಸರ್. ಸಮಾಜವನ್ನು ಸುಧಾರಿಸ್ಬೇಕು, ನಮ್ಮ ವ್ಯಕ್ತಿಗತ ನಾವು ಸುಧಾರಣೆ ಮಾಡ್ಬೇಕು ಇತ್ತು. ಹಿಂಗಾಗಿ ಅವರು ಕೈ ಹಾಕಿದ್ರು. ಉಳಿದವ್ರು ಭಕ್ತಿ ಮಾಡಿದ್ರೆ ನಾವು ಆತ್ಮೋನ್ನತಿ ಮಾಡ್ಕೊಂಡು ನಾವು ಇದಾದ್ರೆ ಸಾಕು ಅನ್ನೋಂಥದ್ದು ಅಷ್ಟೇ. ಸಮಾಜದ ಬಗ್ಗೆ ಅವ್ರು ವಿಚಾರ ಮಾಡ್ತಾರೆ. ಬಸವಣ್ಣನ ಧರ್ಮನೇ ಸಮಾಜಮುಖಿ ಧರ್ಮ. ಅದು ಸಮಾಜಮುಖಿ ಧರ್ಮ. ಅಲ್ಲಿ ಬರೇ ಪೂಜೆಕ್ಕೆ, ಬರೇ ಅನುಷ್ಠಾನಕ್ಕೆ, ಬರೇ ಅಭಿಷೇಕಕ್ಕೆ ಅಲ್ಲಿ ಸ್ಥಾನ ಇಲ್ಲ. ಬಸವಣ್ಣನ ಧರ್ಮ ಅಂದ್ರೆ ನೀನು ಪೂಜೆ ಜೊತೆ ನೀನು ಸಮಾಜದ ಸೇವೆ ಮಾಡಿದ್ರೆ ಅದು ಲಿಂಗ ಪೂಜೆ ಸಾರ್ಥಕ ಅಂತ ಹೇಳಿದ್ರು. ಎಡದ ಕೈಯಲ್ಲಿ ಲಿಂಗ ಪೂಜೆ, ಬಲದ ಕೈಯಲ್ಲಿ ಜಂಗಮ ಸೇವೆ ಅಂತ ಹೇಳಿದ್ರು. ಜಂಗಮ ಸೇವೆ ಅಂದರೆ ಸಮಾಜ ಸೇವೆ. ಅದಕ್ಕೆ ಅವರು ಅಷ್ಟು ಬಸವಣ್ಣನ ಧರ್ಮ ಲಿಂಗಕ್ಕೆ ಪೂಜೆ ಮಾಡಿ ನೀ ಜಂಗಮಕ್ಕೆ ನೀಡದೇ ಇದ್ರೆ ಆ ಲಿಂಗಕ್ಕೆ ಇದು ಇಲ್ಲ. ಮರಕ್ಕೆ ಬೇರೆಂದು ತಳಕ್ಕೆ ನೀರಿರಿದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಹೇಳ್ತಾರೆ. ಲಿಂಗ ನೀ ಬೇರೆ ನೀರು ಎರೆದ್ರೆ ಮೇಲೆ ಹೆಂಗೆ ಹೋಗ್ತದೆ ಹಂಗೆ ನೀ ಸಮಾಜಕ್ಕೆ ಮಾಡು ಅಂತ ಹೇಳಿದ್ರು. ಅಲ್ಲಿ ಸಮಾಜನೇ ಭಾಳ ಮಹತ್ವ. ಸಮಾಜ ಭಾಳ ಮಹತ್ವ. ಈ ಜಂಗಮರ ಅಂದ್ರೆ ಈ ಜಂಗಮರಲ್ಲ ಐತ್ರಿ, ಕಾಡು ಜಂಗಮ ಬೆಳೆ ಅಲ್ಲ, ಈ ಜಂಗಮರಲ್ಲ. ಜಂಗಮ ಅಂದ್ರೆ ಅಲ್ಲಿ ಭಾಳ ವಿಶಾಲ ಅರ್ಥ ಇದೆ. ಜಂಗಮ ಅಂದ್ರೆ ಸಮಾಜ, ಜಂಗಮ ಅಂದ್ರೆ ದೀನ, ಜಂಗಮ ಅಂದ್ರೆ ದುಃಖಿತ, ಜಂಗಮ ಅಂದ್ರೆ ಸಚರಾಚರ ಎಲ್ಲ ಜಂಗಮ. ಬಸವಣ್ಣವರು ಡೋಹಾರ್ ಕಕ್ಕೈನಲ್ಲಿ, ಮಹದಾರ್ ಚೆನ್ನೈನಲ್ಲಿ, ಸಮಗಾರ ಹರಳೈನಲ್ಲಿನೇ ಅವರು ಲಿಂಗ ದರ್ಶನ ಮಾಡುತ್ತಾರೆ. ಅಲ್ಲೇ ದೇವ್ರು ಕಾಣ್ತಾರೆ. ಅವ್ರ ಹೃದಯದಾಗೆ ದೇವ್ರು ಕಾಣ್ತಾರೆ. ಅಂದ್ರೆ ಅವರಿಗೆಲ್ಲ ಜಂಗಮ ಸ್ವರೂಪ ಅಂತ ಅವ್ರು ತಿಳಿದಿದ್ರು. ಹಂಗೆ ಜಂಗಮ ಅಂದ್ರೆ ಅದು ಭಾಳ ವಿಶಾಲ ಅರ್ಥಕ್ಕೆ ಅವ್ರು ಜಂಗಮ ಪ್ರಯೋಗ ಮಾಡಿದ್ರು. ಅದು ಬರ್ತಾ 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 ಅದು ಹಿಂಗೆ ನಮ್ಮಂಥವ್ರು ಕಾವಿ ಹಾಕೊಂಡ್ರೆ ಜಂಗಮರಂತ ಶುರು ಆಯಿತು. ನನ್ನ ಅನಿಸಿಕೆ ಏನಂದ್ರಪ್ಪ, ಅವರು ಆ ವೇಳೆಯಲ್ಲಿ ಪ್ರಾಕ್ಟಿಕಲಿಗೆ ಭಾಳ ಮಹತ್ವ ಕೊಟ್ಟರು ಅಂತ ಅನಿಸ್ತದೆ.
ಅನುಭವ ಮಂಟಪ ಅಂತಂದು ಮಾಡ್ಬೇಕಂತಂದ್ರೆ ಆ ವ್ಯಕ್ತಿ ಅದು ಆಧ್ಯಾತ್ಮಿಕ ಏನು ತತ್ವಗಳು ಏನೇ ಇರಲಿ ಅದು ತನ್ನ ಜೀವನದಲ್ಲಿ ಅಳವಡಿಸಿ ಅದನ್ನು ಸಾಧಿಸಿ ಬಂದವನು ಹೇಳಬೇಕಾದಂಥ ಒಂದು ವಿಚಾರ ಅಲ್ಲಿ ನಡೀತಾ ಇತ್ತಂದ್ರೆ ಅವರು ಒಂದು ಪ್ರಾಯೋಗಿಕವಾಗಿದ್ದು ಇದಕ್ಕೆ ಭಾಳ ಮಹತ್ವ ಕೊಡ್ತಿದ್ರು ಅಂತ ಒಂದು ಅನಿಸ್ತು. ಹೌದೌದು, ಅನುಭವ ಮಂಟಪ ಅಂದ್ರೆ ಮತ್ತು ಆಗಿನ ಕಾಲದೊಳಗೆ ಆ ಅನುಭವ ಮಂಟಪ ಅಂದರೆ ಅದು ಪ್ರಜಾಪ್ರಭುತ್ವದ ಒಂದು ಮಾದರಿ. ಅದಕ್ಕೆ ಬಸವಣ್ಣನ ಧರ್ಮ ಅಂದರೆ ಈಜಿಕಲ್ ಟು ಪ್ರಜಾಧರ್ಮ. ಬಸವಣ್ಣನ ಧರ್ಮ ಅಂದರೆ ಈಜಿಕಲ್ ಟು ಪ್ರಜಾಪ್ರಭುತ್ವದ ಧರ್ಮ. ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ವರ್ಗ ಇಲ್ಲ, ಗಂಡು ಹೆಣ್ಣು ಭೇದ ಭಾವ ಇಲ್ಲ, ಎಲ್ಲರೂ ಸರಿಸಮಾನ ಇರೋದ್ರಿಂದ ಅನುಭವ ಮಂಟಪ. ಅಲ್ಲಿ ಆರ್ಥಿಕವಾಗಿ ಸಮಾನತೆ, ಸಾಮಾಜಿಕವಾಗಿ ಸಮಾನತೆ, ಧಾರ್ಮಿಕವಾಗಿ ಸಮಾನತೆ, ಎಲ್ಲ ರೀತಿಯಿಂದ ಸಮಾನತೆಯನ್ನು ತಂದರೆ ಅಲ್ಲಿ ಯಾವುದು ಇವ್ರು ಹೆಣ್ಮಕ್ಳು ಇವ್ರು ಗಂಡು ಮಕ್ಕಳು ಅನ್ನೋ ಭೇದ ಇಲ್ಲ. ಎಲ್ಲ ರೀತಿ ಅದೊಂದು ಪ್ರಜಾಪ್ರಭುತ್ವ. ಅದು ಹೆಂಗೆ ಅಧ್ಯಕ್ಷರು ಪ್ರಭುದೇವರು, ಸ್ಪೀಕರು ಚನ್ನಬಸವಣ್ಣ, ಹಿಂಗೆ ಎಲ್ಲ ಅವ್ರವ್ರಾಗೆ ಎಲ್ಲ ಒಂದು ಜವಾಬ್ದಾರಿಗಳಿದ್ದು ಆ ಜವಾಬ್ದಾರಿ ನಿಭಾಯಿಸಿ ಎಲ್ಲರೂ ಮುಕ್ತ ಮನಸ್ಸಿನಿಂದ ಹೆಂಗೆ ನೀವು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡ್ಲತ್ತೀರಿ, ಯಾವುದೇ ಸಂಕೋಚ ಇಲ್ಲದೇ ಚರ್ಚೆ ಮಾಡ್ಲತ್ತೀರಿ, ಹಂಗೆ ಅಲ್ಲಿ ಚರ್ಚೆ ನಡೀತಿತ್ತು. ಚರ್ಚೆ ಮಥನ ನಡೀತಿತ್ತು. ಮಥನ ಆ ಮಥನದಿಂದ ಎಲ್ಲರೂ ಸರ್ವಸಮ್ಮತವಾದಂಥ ಒಂದು ಧರ್ಮ ಅಲ್ಲಿ ಉದಯ ಆಯಿತು. ಅದು ಹೆಂಗೆ ಈಗ ಒಂದು ಹರವಿ ಇರ್ತದೆ, ಆ ಹರವಿಯಲ್ಲಿ ಕೆನೆ ಮೊಸರು ಹಾಕ್ತೀವಿ. ಆ ಕೆನೆ ಮೊಸರು ಹಾಕಿ ರೇವಿಗೆ ಇಡ್ತಾರೆ ನೋಡಿ. ಈಗೆಲ್ಲ ಕಡಿಮೆ ಆಗ್ಯದದು, ಮಿಕ್ಸರು ಎಲ್ಲ ಮಿಷನ್ ಬಂದಿರೋದ್ರಿಂದ. ಆ ಹಿಂದಿನ ಕಾಲದಾಗ ಒಂದು ಹರವಿ, ದೊಡ್ಡ ಹರವಿ ಇಡ್ತಿರು, ಅದ್ರಾಗ ಕೆನೆ ಮೊಸರು ಹಾಕಿ ರೇವಿಗೆ ಇಟ್ಟು ಒಂದು ಹಗ್ಗ ತೊಗೊಂಡು ಹಿಂಗೆ ಕಡಿತಿರು. ಸಣ್ಣ ಸಣ್ಣ ಹುಡುಗರು ಆ ಬೆಣ್ಣೆ ಸಲಿಯಾಗಿ ಸುತ್ತಮುತ್ತ ಕೂಡ್ತಿದ್ದು. ಅದು ಮತ್ತು ನಮ್ಮ ಬೆಣ್ಣೆ ಇದು ಮಾಡಿದ್ರೆ ಬೆಣ್ಣೆ ಬರ್ತಿತ್ತು. ಹಂಗೆ ಆ ಅನುಭವ ಮಂಟಪನೂ ಒಂದು ಹರವಿ ಇದ್ದಂಗೆ ಅಲ್ಲಿ ಅಲ್ಲಿ ಕೆನೆ ಮೊಸರು, ಅನುಭವದ ಕೆನೆ ಮೊಸರು ಹಾಕಿ ಎಲ್ಲ ಶರಣರು ಕಡಿದ್ರೆ ಅಲ್ಲಿ ವೈಚಾರಿಕತೆಯಿಂದ ಕೂಡಿರುವಂಥ ಒಂದು ಬೆಣ್ಣೆ, ಅಲ್ಲಿ ಬಸವ ಧರ್ಮ ಅಂತ ಬೆಣ್ಣೆ ಉದಯ ಆಯಿತು. ಅದು ಎಲ್ಲರಿಗೆ ಅಂತಾರೆ. ಹಿಂಗೆ ಅಲ್ಲಿ ಅನುಭವದ ಮಂಥನ ನಡೀತಿತ್ತು, ಚರ್ಚೆ ನಡೀತಿತ್ತು. ಅದು ಮುಕ್ತ ಮನಸ್ಸಿನಿಂದ. ಹಿಂಗೆ ಈಗಿನ ರಾಜಕೀಯದಾಗ ಚರ್ಚೆ ನಡೆದಂಗೆ ಅಲ್ಲದು. ಅದು ಪ್ರಾಂಜಲ ಮನಸ್ಸಿನಿಂದ ನಡೀತಿತ್ತು, ಸ್ವಚ್ಛ ಮನಸ್ಸಿನಿಂದ ನಡೀತಿತ್ತು. ಆರೋಗ್ಯಕರ ಯಾರೇ ಒಪ್ಪಿಗೆ ಇದ್ರೂ ಅವ್ರು ಸ್ವೀಕಾರ ಮಾಡ್ತಿದ್ರು. ಲಕ್ಕಮ್ಮ ಒಂದು ಸಲ ಹಿಂಗೆ ಸಮಯ ಆದ್ರೂ ಹಾಗೆ ಚರ್ಚೆ ನಡೆದಿತ್ತು. ಲಕ್ಕಮ್ಮ ಮುಂಜಾನೆ ನಡೀತಿತ್ತು ಅನುಭವ. ನಡೆದಾಗ ಲಕ್ಕಮ್ಮ ಎದ್ದು ಎನ್ನಾಳ್ದನೆ ಕಾಯಕ ನಿಂದಿತ್ತು ನಡಿ ಅಂತ ಆ ಹೆಂಡ್ತಿಗೆ ಅಷ್ಟು ಮಂದ್ಯಾಗ ಪ್ರಭುದೇವ್ರು ಕುಂತಾರ, ಬಸವಣ್ಣವ್ರು ಅದಾರ, ಚನ್ನಬಸವಣ್ಣವ್ರು ಅದಾರ, ಎಲ್ಲ ಶರಣರು ಅದಾರ. ಅಷ್ಟು ಜನರದಾಗ ಆಕೆ ಲಕ್ಕಮ್ಮ ಎದ್ದು ತನ್ನ ಗಂಡ ಕೈ ಹಿಡ್ಕೊಂಡು ಬರೀ ಹಿಂಗೆ ಅನುಭವ ಮಾಡ್ಕೋತ ಚರ್ಚೆ ಮಾಡ್ಕೋತ ಕುಂತ್ರೆ ಇದು ಆಗ್ತದೇನದು? ಕಾಯಕ ಮಹತ್ವ, ಕಾಯಕ ಸಮಯ ಆಗ್ಯದ, ನಡಿ ಕಾಯಕಕ್ಕಂತ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡು ಹೋದು. ಆವಾಗ ಬಹುತೇಕ ಈಗಿನ ಯಾರ ಹೆಣ್ಮಕ್ಳು ಬಂದು ಹಿಂಗೆ ಸಭೆದಾಗ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರೆ ಮನೆಗೆ ಹೋಗಿ ಆಕಿನ ಫಜಿತಿ ಏನಾಯ್ತದ ನಿಮಗೆ ಗೊತ್ತದ. ಆದರೆ ಆಗ ಅವು ಮಾರಾಯ ಸಿಟ್ಟು ಮಾಡಲಿಲ್ಲ. ಲಕ್ಕ ನೀನು ನನ್ನ ಬರೇ ಸತಿ ಅಷ್ಟೇ ಅಲ್ಲ, ನೀ ನನ್ನ ಅಂತರಂಗದ ಅರಿವಿನ ಗುರು ಅಂತ ಹೇಳ್ದ ಮಾರಯ್ಯ. ಅಂದ್ರೆ ಎಷ್ಟು ಪ್ರಾಂಜಲ ಮನಸ್ಸಿತ್ತು ಅಂತ. ತಪ್ಪಿದ್ರೆ ತಪ್ಪೇ, ಗಂಡಿರಲಿ ಯಾರೇ ಇರಲಿ, ತಪ್ಪೇ. ಅದು ಇಂಥ ಒಂದು ಮನಸ್ಸು, ಆ ಸ್ಥಿತಿ ಆವಾಗ ಇತ್ತು. ಆಗ ಲಕ್ಕಮ್ಮ ನೀ ನನ್ನ ಗುರು ಅಂತ ಅವ ಸ್ವೀಕಾರ ಮಾಡ್ದ. ಅಷ್ಟರ ಮಟ್ಟಿಗೆ ಯಾರು ಅರಿವು ಕೊಡ್ತಾರ, ನಾನು ಮರುವಿನಲ್ಲಿ ಹಾಗೆ ಚರ್ಚೆ ಮಾಡ್ತಿದ್ದೆ, ನೀ ಅರಿವು ಕೊಟ್ಟು ನನಗೆ ಅಂತ ಹೇಳ್ದ. ಆಗ ಹಂಗೆ ಅಂದ್ರೆ ಅಷ್ಟೊಂದು ಸ್ವಾತಂತ್ರ್ಯ ಇತ್ತು. ಅದಕ್ಕೆ ಅನುಭವ ಮಂಟಪ. ಅದು ಈಗಿನ ಪ್ರಜಾಪ್ರಭುತ್ವದ ಈಗಿನ ಪಾರ್ಲಿಮೆಂಟ್ದಾಗಿನ ಅಷ್ಟು ಜನ ದಲಿತರು ಅದಾರೋ ಇಲ್ಲೋ, ಆಗಿನ ಕಾಲದಾಗ ಅದಕ್ಕೆ ಹೆಚ್ಚಿಗಿದ್ರು. ಈಗಿನ ಪಾರ್ಲಿಮೆಂಟ್ದಾಗ ಹೆಣ್ಮಕ್ಳು ಅಷ್ಟು ಅದಾರೋ ಇಲ್ಲೋ, ಆದ್ರೆ ಆಗಿನ ಕಾಲದಾಗ ಅನುಭವ ಮಂಟಪದಾಗ ಅದಕ್ಕೆ ಹೆಚ್ಚಿನ ಹೆಣ್ಮಕ್ಳು ಇದ್ದರು. ಅಲ್ಲ, ಅನುಭವ ಮಂಟಪನಾಗ ಎಲ್ಲರಿಗೆಲ್ಲ ಓದಿದ್ಲನ್ರಿ? ಎಲ್ಲರಿಗಿತ್ತು ರೀ, ಎಲ್ಲರಿಗಿದ್ದದಕ್ಕೆ ಅನುಭವ ಮಂಟಪ ಅನ್ನೋದು. ಅಂದ್ರೆ ಪಾರ್ಲಿಮೆಂಟ್ ಅಂದ್ರಲ್ಲ, ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಎಷ್ಟೇ ಇರ್ತಾರ? ಇಲ್ಲ ಹಂಗಲ್ಲ. ಅಂದ್ರೆ ಪಾರ್ಲಿಮೆಂಟ್ ಉದಾಹರಣೆ ಕೊಟ್ಟೆ ನಿಮಗೆ.
ಆಗಿನ ಇದಕ್ಕಿಂತಲೂ ಆಗಿನ ಅಂದ್ರೆ ಬಸವಣ್ಣವರು ಭಾಳ ಶತಶತಮಾನಗಳ ವಿಚಾರಗಳು ಮುಂದದಾವ ಅಂತ ಅರ್ಥ. ಅಂತ ಈ ಚಿಂತನದಿಂದ ಅದು ಬಸವ ಧರ್ಮ ಉದ್ಭವ ಆಯ್ತಾನ. ಎಲ್ಲ ಕೂಡಿಸಿ ಮಾಡಿದ್ದೇ ಆಯ್ತದು. ಎಲ್ಲರೂ ಕೂಡಿಸಿ ಮಾಡಿದ್ರು ಅಂದ್ರೆ ಚರ್ಚೆ. ಬಸವಣ್ಣನವರ ವಿಚಾರ ಇದ್ರೂ ಬಸವಣ್ಣವ್ರು ನೇರವಾಗಿ ಹೇರಿಲ್ಲ. ಅವ್ರ ವಿಚಾರ ಚಿಂತನೆಕ್ಕಿಟ್ಟರು, ಚಿಂತನದಲ್ಲಿ ಚರ್ಚೆ ಆಯಿತು, ಅದು ಠರಾವಾಯಿತು, ಪಾಸ್ ಆಯಿತು, ಎಲ್ಲರ ಒಪ್ಪಿಗೆ ಮುದ್ರೆ ಹಾಕಿದ್ರು. ಮತ್ತು ಅಂತರ್ಜಾತಿ ವಿವಾಹನೂ ಹಾಗೆ ಆಯಿತು. ಎಲ್ಲರೂ ಆಗಿಬಿಡಲಿ ಅಂದರು, ಆಗಿಬಿಡಲಿ ಅಂದ ಕಡೆಯಿಂದ ಅದು ಒಪ್ಪಿಗೆ ಆಯಿತು, ಅದು ಆಗೋಯ್ತು. ಮರ ಈಗ ಎಬ್ಸ್ಕೊಂಡು ಹೋದ್ಲಲ್ರಿ ಹೆಂಡ್ತಿ, ಅವಾಗೇನು ವರದಕ್ಷಿಣೆ ತೊಗೊಂಡಿದ್ದು ಕಾಣಿಸ್ತಾವ. ವರದಕ್ಷಿಣೆನೇ ವಿರೋಧಿ, ಶರಣರು ವರದಕ್ಷಿಣೆ ವಿರೋಧಿ ಇದ್ರಲ್ಲ. ವರದಕ್ಷಿಣೆ ವರದಕ್ಷಿಣೆ ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ. ಅದಕ್ಕೆ ಏನು ಒಂದಾರ ಕಾಯಕಕ್ಕೆ ವರದಕ್ಷಿಣೆ ಅಂದ್ರೆ ತಂಗಳನ್ನ, ಕಾಯಕ ಮಾಡಿದ್ದು ಬಿಸಿ ಅನ್ನ. ಯಾರು ಕಾಯಕ ಮಾಡಿ ಗಳಿಸ್ತಾರಲ್ಲ ಅದು ಬಿಸಿ ಅನ್ನ. ಹಿಂದಿನ ಪಿತ್ರಾರ್ಜಿತ ಆಸ್ತಿ ತಂಗಳನ್ನ, ವರದಕ್ಷಿಣೆ ಬಂದಿದ್ದು ಹಳಸಿದನ್ನ ಅಂತ ತಿಳಿದ್ರು. ವರದಕ್ಷಿಣೆ ಬಂದಿದ್ದು ಹಳಸಿದನ್ನ. ಆದ್ರೆ ನೀವೆಲ್ಲ ಹಳಸಿದನ್ನಕ್ಕೆ ಆಸೆ ಮಾಡ್ಲತ್ತೀರಿ ಭಾಳ. ಅದು ಮಾಡಬಾರ್ದು ಅಷ್ಟೇ. ಇಲ್ಲ, ಅಷ್ಟು ಶಕ್ತಿ ಬರಾಕಪ್ಪ ಅಂದ್ರೆ ಅವ್ರು ವರದಕ್ಷಿಣೆ ಕೊಟ್ಟಿರ್ಬೇಕಂತ ನಂದು ವಿಚಾರ. ಅದಕ್ಕಲ್ಲಿ ಏನು ಅಲ್ಲಾರ ಹಂಗೆ ಹೋದ ಹಂಗೆ ಬಾಂಡೆ ಸಂಬಂಧ ಹಂಗಿಲ್ಲ. ಅವರು ಮುತ್ತು ರತ್ನ ತಂದನ್ನು ಕಡೆಗಣಿಸ್ಲಿಲ್ಲ. ಮೇದಾರ್ ಕೇತಯ್ಯ ಅರಣ್ಯಕ್ಕೆ ಹೋದರೆ ಏನೋ ಅದು ಹಿಂಗೆ ಬಿದಿರು ಕಡಿದ್ರೆ ಒಳಗಿಂದ ಮುತ್ತು ರತ್ನ ಉದುರ್ದು ಅಂತ. ಉದುರಿದ್ರೆ ಇದು ಕುಳ ಹತ್ಯವ ಅಂತ ಮತ್ತೊಂದು ಗಿಡಕ್ಕೆ ಹೋದ. ನಮ್ಮಂಗೆ ಹಂಗೆ ಹಿಂಗೆ ಕಳೆದು ಬಂದಿಲ್ಲವ. ಅಂಥ ಸಣ್ಣ ಕಾಯಕ ಜೀವಿಗಳು ಅವರು, ಕಾಯಕ ಜೀವಿಗಳು. ಈಗ ಅಕ್ಕ ನಾಗಮ್ಮಂದು ಪ್ರಭಾವ ಭಾಳ ಆಗಿರತ್ತಲ್ರಿ ಬಸವಣ್ಣನ ಮೇಲೆ. ಸಹಜ ಅದ. ಅಕ್ಕ ಮತ್ತು ಅಕ್ಕ ಇದ್ಮೇಲೆ ಅಂದ್ರೆ ಭಾಳ ಮೇಧಾವಿ ಇದ್ರಣ ಆಯ್ತು ಅಕ್ಕ ನಾಗಮ್ಮ. ನಿಜ, ಮೇಧಾವಿ ಇದ್ದಳು. ಬಸವಣ್ಣವರಿಗೆ ಸ್ವಲ್ಪ ವಿಚಾರದ ಅರಿವು ಬಿತ್ತಿದ್ದೇ ಅಕ್ಕ ಮಹಾದೇವಿ. ಕ್ರಾಂತಿ ಗಂಗೋತ್ರಿ ಅಂತ ಅದಕ್ಕೆ ಕರೀತಾರೆ ಅಕ್ಕನಾಗಮ್ಮ ಅವ್ರನ್ನ. ಕ್ರಾಂತಿ ಗಂಗೋತ್ರಿ ಅಂತ ಕೇಳ್ತಾರೆ. ಕ್ರಾಂತಿ ಬೀಜಗಳನ್ನು ಬಸವಣ್ಣವರ ಇದರಲ್ಲಿ ಸ್ವಲ್ಪ ಬಿತ್ತಿದ್ರು, ಅಕ್ಕನಾಗಮ್ಮ ಅವರೇ ಬಿತ್ತಿದ್ರು ಹೇಳ್ತಾರೆ. ಅವ್ರೊಳಗೆ ಬಿತ್ತಿದ್ರು ಬೆಳಿಬೇಕಾದ್ರೆ ಅವ್ರೊಳಗೆ ಇದ್ದಾಗೆ ಅದು ಬೆಳೀತದೆ ನೋಡ್ರಿ. ಅದು ಇರಲಿಲ್ಲ ಅಂದ್ರೆ ನಾವು ಎಷ್ಟೋ ಬಿತ್ತುತ್ತೇವೆ, ಒಳಗೆ ಬೆಳೆಯವಲ್ಲು. ಹಗಲು ರಾತ್ರಿ ನಮ್ಮ ಕೂದಲೇ ಬೆಳೆಯಲ್ಲ, ಬೆಳೆಯಲ್ಲ. ಹಂಗೆ ಬಿತ್ತೋದು ಒಣಗಿ ಹೋಯ್ತು. ಮೇಲೆ ಬೆಂಚ್ ಚಪ್ಪರ್ಸ್ಬೇಕ್ರಿ. ಅದು ಅಪ್ಪರ ಏಚೆ ಡಿಫ್ರೆನ್ಸ್ ಎಷ್ಟಿತ್ತು ಇಬ್ಬರದು, ಬಸವಣ್ಣಂದು ಮತ್ತು ಅಕ್ಕನಾಗಮ್ಮಂದು ಅಜ್ಮಾಸ್? ಒಂದು 10-12 ವರ್ಷ ಇಂದ ಇರ್ಬೋದು. 12 ನಮ್ಮ ಮಕ್ಕಳುಗಳು ಅದಾರಿ, ಏನು ಮಾಡಿದ್ರಿ? ಮದ್ವೆ ಕಾಲ ಹತ್ತು ಹೋಗ್ತಾರೆ, ಅದಕ್ಕೂ ಅಳ್ಕೋದ್ಕು.